ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಅಧಿಕ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ? ಆಪ್ಷನ್ಸ್: ಎ ಹಾಲು, ಬಿ ಮೊಟ್ಟೆ, ಸಿ ಬಾಳೆಹಣ್ಣು, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಪ್ರತಿದಿನ ಒಂದು ಮೀಡಿಯಂ ಗಾತ್ರದ ಬಾಳೆಹಣ್ಣು ಸೇವನೆಯಿಂದ ನಿಮ್ಮ ಅಧಿಕ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ಎರಡನೇ ಪ್ರಶ್ನೆ, ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸುವುದರಿಂದ ಬೆನ್ನು ನೋವು ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಖರ್ಜೂರ, ಬಿ ಅನಾನಸ್, ಸಿ ನೆಲ್ಲಿಕಾಯಿ ಜ್ಯೂಸ್, ಡಿ ಶತಾವರಿ. ಸರಿಯಾದ ಉತ್ತರ ಆಪ್ಷನ್ ಎ ಖರ್ಜೂರ. 5 ಖರ್ಜೂರವನ್ನು ನೀರಿನಲ್ಲಿ ಕುದಿಸಿ ಮತ್ತು 5 ಗ್ರಾಂ ಮೆಂತ್ಯವನ್ನು ಅದರ ಜೊತೆ ಸೇರಿಸಿ ಕುಡಿಯುವುದರಿಂದ ಬೆನ್ನು ನೋವಿಗೆ ಪರಿಹಾರ ನೀಡುತ್ತದೆ ಮತ್ತು ವ್ಯಾಯಾಮ ಮಾಡುವುದರಿಂದ ದೇಹದ ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತದೆ. ಬೆನ್ನು ನೋವಿಗೆ ನಿವಾರಣೆಯಾಗುತ್ತದೆ. ದೇಹದ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗುತ್ತದೆ. ಮೂರನೇ ಪ್ರಶ್ನೆ, ವಿಪರೀತ ತಲೆನೋವಿನಿಂದ ಬಳಲುತ್ತಿರುವವರು ತಕ್ಷಣ ತಲೆನೋವು ನಿವಾರಣೆಯಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಅಂಜೂರ, ಬಿ ಕಾಫಿ, ಸಿ ಶುಂಠಿ ಚಹಾ, ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ. ಕೇವಲ 10 ಬಾದಾಮಿಯನ್ನು ತಿನ್ನುವುದರಿಂದ ಮೈಗ್ರೇನ್ ಅಥವಾ ವಿಪರೀತ ತಲೆನೋವು ತಕ್ಷಣ ನಿವಾರಣೆಯಾಗುತ್ತದೆ, ಏಕೆಂದರೆ 10 ಬಾದಾಮಿ 2 ತಲೆನೋವಿನ ಮಾತ್ರೆಗೆ ಸಮ ಎಂದು ಹೇಳಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ವಿಶ್ವದಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ದ್ರಾಕ್ಷಿ, ಸಿ ಪೇರಳೆ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಡಿ ಸೇಬು. ವಿಶ್ವದಾದ್ಯಂತ ಸೇಬನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಐದನೇ ಪ್ರಶ್ನೆ, ಗ್ಲೈಕೋಮಾ ಎಂಬ ರೋಗ ದೇಹದ ಯಾವ ಭಾಗಕ್ಕೆ ತಗಲುತ್ತದೆ? ಆಪ್ಷನ್ಸ್: ಎ ಹೃದಯ, ಬಿ ಮೆದುಳು, ಸಿ ಕಣ್ಣು, ಡಿ ಯಕೃತ್ತು. ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣು. ಗ್ಲೈಕೋಮಾ ಎಂಬುದು ಕಣ್ಣಿಗೆ ಸಂಬಂಧಪಟ್ಟ ರೋಗವಾಗಿದೆ. ಆರನೇ ಪ್ರಶ್ನೆ, ಅರಿಶಿನ ಮತ್ತು ಬೆಲ್ಲವನ್ನು ಹಾಕಿರುವ ಹಾಲನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಇಮ್ಯುನಿಟಿ ಬೂಸ್ಟರ್, ಬಿ ನಂಜು ನಿರೋಧಕ, ಸಿ ಸೋಂಕು ತಡೆಗಟ್ಟುತ್ತದೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಉರಿಯೂತದ, ನಂಜು ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಇದು ಸೋಂಕುಗಳಿಂದ ರಕ್ಷಿಸುತ್ತದೆ ಮತ್ತು ಗಾಯಗಳು ಮತ್ತು ಉರಿಯೂತಗಳನ್ನು ಗುಣಪಡಿಸುವುದರ ಜೊತೆಗೆ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ಏಳನೇ ಪ್ರಶ್ನೆ, ಮೇಕೆಯ ಲಿವರ್ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ರಕ್ತಹೀನತೆ ನಿವಾರಣೆ, ಬಿ ತೂಕ ಹೆಚ್ಚು, ಸಿ ಉಷ್ಣ ನಿಯಂತ್ರಣ, ಡಿ ಸ್ನಾಯುಬಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ಮೇಕೆಯ ಯಕೃತ್ನಲ್ಲಿ ಬಹಳಷ್ಟು ಪೋಷಕಾಂಶಗಳಿರುತ್ತದೆ. ಕಬ್ಬಿಣ ಮತ್ತು ವಿಟಮಿನ್ B12 ಸಮೃದ್ಧವಾಗಿದೆ. ನಿಮ್ಮ ಸಾಪ್ತಾಹಿಕ ಆಹಾರದಲ್ಲಿ ಮಟನ್ ಲಿವರ್ ಅನ್ನು ಸೇರಿಸುವುದು ರಕ್ತಹೀನತೆಯನ್ನು ಗುಣಪಡಿಸಲು ಅಥವಾ ತಡೆಗಟ್ಟಲು ಬಹಳಷ್ಟು ಸಹಾಯಕವಾಗಿದೆ. ಅಲ್ಲದೆ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಉತ್ತಮ ಆಹಾರವಾಗಿದೆ. ಎಂಟನೇ ಪ್ರಶ್ನೆ, ಮಧುಮೇಹ ಇರುವವರು ಉಪವಾಸ ಮಾಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸಕ್ಕರೆ ನಿಯಂತ್ರಣ, ಬಿ ಆಯಾಸ, ಸಿ ಸಕ್ಕರೆ ಏರುಪೇರು, ಡಿ ತಲೆ ಸುತ್ತು. ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಏರುಪೇರು. ಮಧುಮೇಹ ಇರುವವರು ಉಪವಾಸ ಮಾಡುವುದರಿಂದ ಹಾರ್ಮೋನ್ಗಳ ಬದಲಾವಣೆಗೆ ಕಾರಣವಾಗುತ್ತದೆ. ಈ ಹಾರ್ಮೋನ್ಗಳ ಬದಲಾವಣೆಗಳು
ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಬದಲಾಯಿಸುತ್ತದೆ. ಇನ್ಸುಲಿನ್ ಅಥವಾ ಮಾತ್ರೆಯನ್ನು ತೆಗೆದುಕೊಳ್ಳುತ್ತಿರುವವರು ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೈಪೋಗ್ಲಿಸಿಮಿಯಾವನ್ನು ಅನುಭವಿಸುವ ಅಪಾಯವನ್ನು ಹೊಂದಿರುತ್ತಾರೆ ಅಥವಾ ಉಪವಾಸದ ಸಮಯದಲ್ಲಿ ಅಥವಾ ನಂತರ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟಗಳಲ್ಲಿ ಕುಸಿತವನ್ನು ಹೊಂದಿರುತ್ತಾರೆ. 9ನೇ ಪ್ರಶ್ನೆ, ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನವರ ಪಾದುಕೆಗಳನ್ನು ಯಾವುದರಿಂದ ಮಾಡಲ್ಪಟ್ಟಿದೆ? ಆಪ್ಷನ್ಸ್: ಎ ಬಂಗಾರ, ಬಿ ಬೆಳ್ಳಿ, ಸಿ ಪಂಚಲೋಹ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧವಾದ ಪ್ರಭು ಶ್ರೀರಾಮನವರ ಪಾದುಕೆಗಳನ್ನು 1 ಕೆಜಿ ಬಂಗಾರ ಹಾಗೂ 7 ಕೆಜಿ ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. 10ನೇ ಪ್ರಶ್ನೆ, ಚರ್ಮದ ಮೇಲೆ ವಯಸ್ಸಾದ ಚಿಹ್ನೆಗಳನ್ನು ತಡೆಗಟ್ಟುವಲ್ಲಿ ಯಾವುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ? ಆಪ್ಷನ್ಸ್: ಎ ಅಲೋವೆರಾ, ಬಿ ರೋಸ್ ವಾಟರ್, ಸಿ ಹಸಿ ಹಾಲು, ಡಿ ಸೆಣಬಿನ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸೆಣಬಿನ ಎಣ್ಣೆ. ಸೆಣಬಿನ ಎಣ್ಣೆ ವಿಟಮಿನ್ ಎಫ್ ಮತ್ತು ಕೊಬ್ಬಿನ ಆಮ್ಲಗಳಾದ ಓಲಿಕ್ ಮತ್ತು ಲಿನೋಲಿಕ್ ಆಮ್ಲಗಳನ್ನು ಹೊಂದಿದ್ದು ಚರ್ಮದ ಮೇಲೆ ವಯಸ್ಸಾದ ಚಿಹ್ನೆಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ರಂಧ್ರಗಳನ್ನು ಮುಚ್ಚದೆ ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ. ಹೊಳಪನ್ನು ಕಡಿಮೆ ಮಾಡಲು ಚರ್ಮದ ಮೇದೋಗ್ರಂಥಿಗಳ ಸ್ರಾವ ಉತ್ಪಾದನೆಯನ್ನು ಸಮತೋಲನಗೊಳಿಸುತ್ತದೆ. ಇದು ಚರ್ಮದ ಬಿರುಕುಗಳು ಮತ್ತು ಮೊಡವೆಗಳನ್ನು ತಡೆಯುತ್ತದೆ ಹಾಗೂ ನಿಮ್ಮ ಮುಖದ ಮೇಲೆ ತೈಲ ಸ್ರವಿಸುವಿಕೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ರಚನೆಗಳಿಗೆ ಕಾರಣವಾಗುವ ರಂಧ್ರಗಳು ಮುಚ್ಚಿ ಹೋಗುವ ಸಾಧ್ಯತೆಗಳನ್ನು ತಡೆಯುತ್ತದೆ. ಮುಂದಿನ ಪ್ರಶ್ನೆ, ಪ್ರಭು ಶ್ರೀರಾಮ ಯಾವ ಜಾತಿಯಲ್ಲಿ ಹುಟ್ಟಿದವರು? ಆಪ್ಷನ್ಸ್: ಎ ಕ್ಷತ್ರಿಯ, ಬಿ ಬ್ರಾಹ್ಮಣ, ಸಿ ವೈಶ್ಯ, ಡಿ ಯಾದವ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಷತ್ರಿಯ. ಭಗವಾನ್ ಶ್ರೀರಾಮನು ಸೂರ್ಯವಂಶ ಅಥವಾ ಸೌರ ರಾಜವಂಶದ ಕ್ಷತ್ರಿಯ ಜಾತಿಯ ಸದಸ್ಯರಾಗಿ ರಾಮನ ಪಾತ್ರವು ಯೋಧರಾಗಿರುತ್ತಾರೆ. ಅದನ್ನು ಅವರು ಅಸಾಧಾರಣವಾಗಿ ನಿರ್ವಹಿಸುತ್ತಾರೆ. ಯಾವಾಗಲೂ ಮಾರ್ಗದಲ್ಲಿ ಉಳಿಯುವ ಮೂಲಕ ಅವರು ತಮ್ಮ ಧರ್ಮವನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ವಂಶಾವಳಿಯು 1634 BCE ವರೆಗೆ ಮತ್ತೊಂದು 64 ತಲೆಮಾರುಗಳವರೆಗೆ ಮುಂದುವರಿಯಿತು. ಅಲ್ಲಿ ಕೊನೆಯ ರಾಜ ಸುಮಿತ್ರನು ಚಾಣಕ್ಯನು ಸಮಕಾಲೀನ ಮಹಾಪದ್ಮ ನಂದನನಿಂದ ಕೊಲ್ಲಲ್ಪಟ್ಟನು. ಮುಂದಿನ ಪ್ರಶ್ನೆ, ಜ್ಯೋತಿಷ್ಯದ ಪ್ರಕಾರ ಮನೆಯ ಒಳಗೆ ಬಾವಲಿ ಬಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಬಡತನ, ಬಿ ಅಶುಭ, ಸಿ ಸಿರಿತನ, ಡಿ ಶುಭ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಾವಲಿಯನ್ನು ಕೆಟ್ಟ ಶಕ್ತಿಗಳನ್ನು ಆಕರ್ಷಿಸುವ ಸಸ್ತನಿ ಎನ್ನಲಾಗುತ್ತದೆ. ಹಾಗಾಗಿ ಬಾವಲಿಗಳು ಮನೆಗೆ ಬಂದರೆ ನಿಜಕ್ಕೂ ಬಡತನ ಆವರಿಸುತ್ತದೆ ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರ. ಕೇವಲ ಬಾವಲಿಗಳು ಮನೆಗೆ ಬರುವುದು ಮಾತ್ರ ಅಶುಭವಲ್ಲ. ಕನಸಿನಲ್ಲಿ ಅವುಗಳು ನಿಮ್ಮ ಮೇಲೆ ಆಕ್ರಮಣ ಮಾಡಿದ ಹಾಗೆ ಕಂಡರೆ ಸಹ ಅದನ್ನು ಅಶುಭ ಎನ್ನಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಬಾವಲಿಗಳು ಮನೆಯಲ್ಲಿ ಗೂಡು ಕಟ್ಟುವುದು ಅಶುಭ ಮತ್ತು ಅಪಾಯದ ಸಂಕೇತ ಎನ್ನಲಾಗುತ್ತದೆ. ಮುಂದಿನ ಪ್ರಶ್ನೆ, ಮಾನವ ಪ್ರತಿ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? ಆಪ್ಷನ್ಸ್: ಎ 72, ಬಿ 51, ಸಿ 29, ಡಿ 17. ಸರಿಯಾದ ಉತ್ತರ ಆಪ್ಷನ್ ಡಿ 17. ಮಾನವ ಪ್ರತಿ ನಿಮಿಷಕ್ಕೆ 17 ಬಾರಿ ಉಸಿರಾಡುತ್ತಾನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.